ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ಆರ್.ಕೆ. ಕೆಂಬಾವಿ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಏನು ತಿಳಿಸ್ಕೊಡ್ತಾ ಇದ್ದೀನಪ್ಪ ಅಂತಂದ್ರೆ, ಕಾವೇರಿ ಆನ್ಲೈನ್ ಸರ್ವಿಸಸ್ 2.0 ಹೊಸ ವೆಬ್ಸೈಟ್ ನಲ್ಲಿ ಹೇಗೆ ರಿಜಿಸ್ಟ್ರೇಷನ್ ಮಾಡ್ಕೋಬೇಕು, ಅದೇ ರೀತಿಯಾಗಿ ಲಾಗಿನ್ ಅನ್ನ ಯಾವ ರೀತಿಯಾಗಿ ಮಾಡಬೇಕು, ಅದರಲ್ಲಿ ಏನೆಲ್ಲ ಸರ್ವಿಸಸ್ಗಳು ನಿಮಗೆ ಸಿಗ್ತವೆ ಎಂಬುದರ ಬಗ್ಗೆ ಮಾಹಿತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಲೈವ್ ಪ್ರೂಫ್ ಆಗಿ ಅಕೌಂಟ್ ಅನ್ನ ಕ್ರಿಯೇಟ್ ಮಾಡಿ ಲಾಗಿನ್ ಅನ್ನ ಮಾಡಿ ತೋರಿಸ್ಕೊಡ್ತೀನಿ. ಸೊ ಹಾಗಾದ್ರೆ ಬನ್ನಿ ವಿಡಿಯೋನ ಶುರು ಮಾಡೋಣ. ವಿಡಿಯೋನ ಶುರು ಮಾಡೋಕ್ಕಿಂತ ಮುಂಚೆ ತಾವಿನ್ನೂ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಆಗಿಲ್ಲಪ್ಪ ಅಂತಂದ್ರೆ ಕೆಳಗಡೆ ಆರ್.ಕೆ. ಕೆಂಬಾವಿ ಪಕ್ಕದಲ್ಲಿ ಒಂದು ಸಬ್ಸ್ಕ್ರೈಬ್ ಅಂತ ಬಟನ್ ಇರುತ್ತೆ, ಅದರ ಮೇಲೆ ನೀವು ಕ್ಲಿಕ್ ಮಾಡಿ. ಹಾಗೆ ಅಲ್ಲೊಂದು ಬೆಲ್ ಬಟನ್ ಕೂಡ ಓಪನ್ ಆಗುತ್ತೆ, ಅದ್ರ ಮೇಲೂ ಕೂಡ ಕ್ಲಿಕ್ ಮಾಡಿ ಅಲ್ಲಿ ಮೊದಲಿಗೆ ಆಲ್ ಅಂತ ನೋಟಿಫಿಕೇಶನ್ ಅನ್ನ ಆನ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಹಾಗೆ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ತಪ್ಪದೆ ವಿಡಿಯೋಗೆ ಲೈಕ್ ಮಾಡಿ. ಹಾಗಾದ್ರೆ ಬನ್ನಿ ವಿಡಿಯೋನ ಶುರು ಮಾಡೋಣ. ಹೌದು ಫ್ರೆಂಡ್ಸ್, ಕರ್ನಾಟಕ ಸರ್ಕಾರದ ಕಡೆಯಿಂದ ಕಾವೇರಿ ಆನ್ಲೈನ್ ಸರ್ವಿಸಸ್ ನ ಒಂದು ಹೊಸ ವೆಬ್ಸೈಟ್ ಅನ್ನ ಲಾಂಚ್ ಮಾಡಿದ್ದಾರೆ. ಅದುವೇ ಕಾವೇರಿ ಆನ್ಲೈನ್ ಸರ್ವಿಸಸ್ 2.0 ಅಂತ. ಸೊ ಈ ಒಂದು ಹೊಸ ವೆಬ್ಸೈಟ್ ಅಲ್ಲಿ ಕೆಲವೊಂದು ಡಿಸ್ಟ್ರಿಕ್ಟ್ ಅನ್ನ ಸೆಲೆಕ್ಟ್ ಮಾಡಿ ಆ ಡಿಸ್ಟ್ರಿಕ್ಟ್ ಅಲ್ಲಿ ಈಗ ಲಾಂಚ್ ಅನ್ನ ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ಕೂಡ ಬೇರೆ ಬೇರೆ ಡಿಸ್ಟ್ರಿಕ್ಟ್ ಕೂಡ ಲಾಂಚ್ ಮಾಡ್ತಾರೆ. ಇಲ್ಲಿ ನೀವು ಮೊದಲಿಗೆ ಈ ಒಂದು ಕಾವೇರಿ ಆನ್ಲೈನ್ ಸರ್ವಿಸಸ್ ಗೆ ನೀವು ರಿಜಿಸ್ಟ್ರೇಷನ್ ಮಾಡ್ಕೋಬೇಕಾಗಿತ್ತಪ್ಪ ಅಂತಂದ್ರೆ ಇಲ್ಲಿ ಎರಡು ರೀತಿಯಾಗಿ ವೆಬ್ಸೈಟ್ ಅನ್ನ ನೀವು ಕಾಣಬಹುದು. ಇದು ಹಳೆಯ ವೆಬ್ಸೈಟ್. ಸೊ ಕಾವೇರಿ ಆನ್ಲೈನ್ ಸರ್ವಿಸಸ್ ಅಂತ ಇದು ಹಳೆ ವೆಬ್ಸೈಟ್, ಇದು ಹೊಸ ವೆಬ್ಸೈಟ್. ಕಾವೇರಿ ಒಂದು ಆನ್ಲೈನ್ ಸರ್ವಿಸಸ್ ನ 2.0 ಅಂತ ಇದಕ್ಕೆ ಹೆಸರನ್ನ ಕೊಟ್ಟಿದ್ದಾರೆ. ನೀವು ಕರೆಕ್ಟ್ ಆಗಿ ಕಾವೇರಿ ಆನ್ಲೈನ್ ಸರ್ವಿಸ್ ನ 2.0 ಒಂದು ವೆಬ್ಸೈಟ್ ಅನ್ನ ನೀವು ಓಪನ್ ಮಾಡ್ಕೋಬೇಕಾಗಿದ್ರೆ ಮೊದಲಿಗೆ ಕಾವೇರಿ ಆನ್ಲೈನ್ ಸರ್ವಿಸಸ್ ಅಂತ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸರ್ಚ್ ಮಾಡಿ, ನೀವು ಗೂಗಲ್ ಅಲ್ಲಿ ಹೋಗಿ ಸರ್ಚ್ ಮಾಡಿದ್ಮೇಲೆ ನಿಮಗೆ ಈ ಒಂದು ವೆಬ್ಸೈಟ್ ಗೆ ಹೋಗಬೇಡಿ, ಇಲ್ಲಿದೆ ನೋಡಿ kaveri.karnataka.gov. ಈ ಒಂದು ವೆಬ್ಸೈಟ್ ಗೆ ನೀವು ಬರಬೇಕಾಗತ್ತೆ. ಇದುವೇ 2.0 ವರ್ಷನ್ದು. ಸೊ ಈ ಒಂದು ವೆಬ್ಸೈಟ್ ಮೇಲೆ ನೀವು ಕ್ಲಿಕ್ ಮಾಡಿ. ಸೊ ಕ್ಲಿಕ್ ಮಾಡಿದಾಗ ನಿಮಗೆ ಈ ರೀತಿಯಾಗಿ ಒಂದು ಒರಿಜಿನಲ್ ವೆಬ್ಸೈಟ್ ಓಪನ್ ಆಗುತ್ತೆ, ಕಾವೇರಿ ಆನ್ಲೈನ್ ಸರ್ವಿಸಸ್ ನ 2.0. ಇಲ್ಲಿ ನಿಮ್ಮ ಡಿಸ್ಟ್ರಿಕ್ಟ್ ಅನ್ನ ನೀವು ನೋಡಬಹುದು, ಡಿಸ್ಟ್ರಿಕ್ಟ್ ಲಿಸ್ಟ್ ಅನ್ನ ಕೊಟ್ಟಿದ್ದಾರೆ. ಈಗ ರಿಜಿಸ್ಟ್ರೇಷನ್ ಅನ್ನ ಮಾಡ್ಕೊಳ್ಳೋದು ಹೇಗಪ್ಪ ಅಂತಂದ್ರೆ ಇಲ್ಲಿ ಮೇಲ್ಗಡೆ ಟಾಪ್ ಕಾರ್ನರ್ ಅಲ್ಲಿ ಎರಡು ಆಪ್ಷನ್ ಇದೆ, ರಿಜಿಸ್ಟ್ರೇಷನ್ ಅಂಡ್ ಲಾಗಿನ್ ಅಂತ. ಸೊ ನಿಮ್ಗೆ ಅಕೌಂಟ್ ಇಲ್ಲಪ್ಪ ಅಂತಂದ್ರೆ ಮೊದಲಿಗೆ ರಿಜಿಸ್ಟ್ರೇಷನ್ ಮಾಡ್ಕೋಬೇಕು. ಇಲ್ಲಿ ರಿಜಿಸ್ಟ್ರೇಷನ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದಾಗ ಕ್ರಿಯೇಟ್ ಅಕೌಂಟ್ ಅಂತ ಬಂದಿರುತ್ತೆ. ಸೊ ಇಲ್ಲಿ ಒಂದಿಷ್ಟು ಇನ್ಫಾರ್ಮೇಶನ್ ಕೊಡಬೇಕು, ನಿಮ್ಮ ಹೆಸರು, ಆಮೇಲೆ ನಿಮ್ಮ ಒಂದು ಇಮೇಲ್ ಐಡಿ, ಫೋನ್ ನಂಬರು, ಮತ್ತೆ ಒಂದಿಷ್ಟು ಕ್ವಶನ್ ಕೇಳುತ್ತೆ. ಅಂದ್ರೆ ಮುಂದೆ ನಿಮ್ದು ಅಕೌಂಟ್ ಏನಾದ್ರು ಪ್ರಾಬ್ಲಮ್ ಆದಾಗ ಇಲ್ಲಿ ನೀವು ಒಂದು ನೀವೇ ಸ್ವತಃ ಒಂದು ಕ್ವಶನ್ ಅನ್ನು ಸೆಟ್ ಮಾಡಿ ಒಂದು ಆನ್ಸರ್ ನೀವೇ ಬರೀಬೇಕಾಗತ್ತೆ. ಮುಂದಿನ ದಿನಗಳಲ್ಲಿ ನಿಮ್ಮ ಅಕೌಂಟ್ ಅನ್ನ ರಿಕವರಿ ಮಾಡುವಾಗ ನೀವು ಫಾರ್ಗೆಟ್ ಪಾಸ್ವರ್ಡ್ ಹೊಡೆದಾಗ ಈ ಒಂದು ಕ್ವಶನ್ ಹೆಲ್ಪ್ ಆಗುತ್ತೆ. ಸೊ ಈಗ ನಾನು ಎಲ್ಲವೂ ಡೀಟೇಲ್ಸ್ ಅನ್ನ ಫಿಲ್ಅಪ್ ಮಾಡಿ ರಿಜಿಸ್ಟ್ರೇಷನ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತೀನಿ. ಸೊ ನಾನಿಲ್ಲಿ ಮೇಲ್ಗಡೆ ಎಲ್ಲವೂ ಡೀಟೇಲ್ಸ್ ಅನ್ನ ಹಾಕಿದ್ದೀನಿ. ನೆಕ್ಸ್ಟ್ ರಿಜಿಸ್ಟರ್ ಅಂತ ಒಂದು ಆಪ್ಷನ್ ಇದೆ, ಅದರ ಮೇಲೆ ನಾನು ಕ್ಲಿಕ್ ಮಾಡ್ತಾ ಇದ್ದೀನಿ. ಸೊ ನಮಗೆ ಇಲ್ಲಿ ನೋಡ್ತಿರ್ಬೋದು ಯೂಸರ್ ರಿಜಿಸ್ಟ್ರೇಷನ್ ಸಕ್ಸಸ್ಫುಲ್ ಅಂತ ಇಲ್ಲಿ ಕೆಳಗಡೆ ಬಂತು. ಸೊ ನಮ್ದು ಇಷ್ಟೇ ಡೀಟೇಲ್ಸ್ ಹಾಕಿದ ತಕ್ಷಣನೇ ನಮ್ಮ ಅಕೌಂಟ್ ಕ್ರಿಯೇಟ್ ಆಗುತ್ತೆ. ಕೇವಲ ಒಂದೇ ಸೆಕೆಂಡ್ ದಲ್ಲಿ ನಿಮ್ಮ ಅಕೌಂಟ್ ಕ್ರಿಯೇಟ್ ಆಗುತ್ತೆ. ನೀವು ನೋಡ್ತಿರ್ಬೋದು ಕೆಳಗಡೆ ಒಂದು ಯೂಸರ್ ಅಕೌಂಟ್ ಕ್ರಿಯೇಟೆಡ್ ಸಕ್ಸಸ್ಫುಲ್ ಅಂತ ಬಂತು. ಅದೇ ರೀತಿಯಾಗಿ ಅಲ್ಲಿ ನೀವು ಕೊಟ್ಟಿರುವಂತ ಮೊಬೈಲ್ ನಂಬರ್ಗೆ ನಿಮಗೊಂದು SMS ಕೂಡ ಬರುತ್ತೆ, ನಿಮ್ಮ ಒಂದು ಅಕೌಂಟ್ ಸಕ್ಸಸ್ಫುಲ್ ಆಗಿ ರಿಜಿಸ್ಟ್ರೇಷನ್ ಆಗಿದೆ ಅಂತ. ಈಗ ಯೂಸರ್ ಐಡಿ ಪಾಸ್ವರ್ಡ್ ನೀವು ಇಮೇಲ್ ಐಡಿಗೆ ಹೋಗಿ ಚೆಕ್ ಮಾಡಬೇಕಾಗತ್ತೆ. ಸೊ ನಿಮ್ಮ ಒಂದು ಜಿಮೇಲ್ ಅನ್ನು ಏನ್ ಕೊಟ್ಟಿರ್ತೀರಾ ಅಲ್ಲಿ ಆ ಜಿಮೇಲ್ಗೆ ಒಂದು IRI ಆಫೀಸ್ ಇಂದ ಲಾಗಿನ್ ಇನ್ಫಾರ್ಮೇಶನ್ ಎಲ್ಲ ಬಂದಿರುತ್ತೆ. ವೆಲ್ಕಮ್ ಟು ಕಾವೇರಿ 2.0 ಅಂತೇಳಿ ಬಂದಿರುತ್ತೆ. ಸೊ ಅಲ್ಲಿ ನಿಮ್ಮ ಒಂದು ಯೂಸರ್ ನೇಮು ನಿಮ್ಮ ಇಮೇಲ್ ಐಡಿನೇ ಆಗಿರುತ್ತೆ. ಪಾಸ್ವರ್ಡ್ ಅವರೊಂದು ಪಾಸ್ವರ್ಡ್ ಅನ್ನ ಸೆಟ್ ಮಾಡಿರ್ತಾರೆ, ಆ ಪಾಸ್ವರ್ಡ್ ಅನ್ನ ನೀವು ಇಲ್ಲಿ ಹಾಕಿ ಲಾಗಿನ್ ಅನ್ನ ಮಾಡ್ಕೊಳ್ಳಿ. ಸೊ ಲಾಗಿನ್ ಅನ್ನ ಮಾಡ್ಕೋಬೇಕಾಗಿದ್ರೆ ಸಿಂಪಲ್ ಆಗಿ ಮೇಲ್ಗಡೆ ರಿಜಿಸ್ಟರ್ ಅಂತ ಏನಿರುತ್ತೆ ಅದರ ಪಕ್ಕದಲ್ಲಿ ಲಾಗಿನ್ ಅಂತ ಇರುತ್ತೆ, ಅದರ ಮೇಲೆ ಕ್ಲಿಕ್ ಮಾಡಿ. ಸೊ ಯೂಸರ್ ನೇಮು ನಿಮ್ಮ ಒಂದು ಇಮೇಲ್ ಐಡಿ ಆಗಿರುತ್ತೆ, ನೀವು ಯಾವ ಇಮೇಲ್ ಐಡಿ ಕೊಟ್ಟಿರ್ತೀರಾ ಆ ಒಂದು ಇಮೇಲ್ ಐಡಿ, ಅದಾದ್ಮೇಲೆ ಪಾಸ್ವರ್ಡ್ ಆ ಇಮೇಲ್ ಐಡಿಗೆ ಬಂದಿರುತ್ತೆ. ಸೊ ಅದನ್ನ ಹಾಕಿ ಆಮೇಲೆ ಕಾಣ್ತಿರುತ್ತೆ ಕ್ಯಾಪ್ಷನ್ ಹಾಕಿ ಲಾಗಿನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ನಾವು ಆ ಎಲ್ಲ ಡೀಟೇಲ್ಸ್ ಅನ್ನ ಹಾಕಿ ಲಾಗಿನ್ ಮೇಲೆ ಕ್ಲಿಕ್ ಮಾಡ್ತಾ ಇದೀವಿ. ಸೊ ಲಾಗಿನ್ ಮೇಲೆ ಕ್ಲಿಕ್ ಮಾಡಿದಾಗ ಮತ್ತೊಂದು ನಮಗೆ ಒಂದು OTP ಬರುತ್ತೆ. ಸೊ ಆ OTP ನ ನಾವು ಇಲ್ಲಿ ಹಾಕ್ಬೇಕಾಗತ್ತೆ. ಆ OTP ನ ಮೊಬೈಲ್ ನಂಬರ್ಗೆ ಬಂದಿರುವಂತ OTP ನ ಹಾಕಿ ನೀವು ಲಾಗಿನ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಲಾಗಿನ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡೋಣ.
ಇಲ್ಲಿ ನಿಮಗೆ ಡೈರೆಕ್ಟ್ ಆಗಿ ಅಕೌಂಟ್ ಲಾಗಿನ್ ಆಗುತ್ತೆ. ಸೊ ನಾನು ನಿಮಗೆ ಲೈವ್ ಪ್ರೂಫ್ ಆಗಿ ತಿಳಿಸ್ಕೊಡ್ತಾ ಇದ್ದೀನಿ. ನೋಡ್ತಿರ್ಬೋದು ನಮ್ಮ ಅಕೌಂಟ್ ಲಾಗಿನ್ ಆಗ್ತಾ ಇದೆ. ಸೊ ನೀವು ಈ ರೀತಿಯಾಗಿ ಲಾಗಿನ್ ಅನ್ನ ಆಗಬೇಕು. ಲಾಗಿನ್ ಆದ್ಮೇಲೆ ಇಲ್ಲಿ ನಿಮಗೆ ವೆಲ್ಕಮ್ ಟು ಕಾವೇರಿ ಆನ್ಲೈನ್ ಸರ್ವಿಸಸ್ ಅಂತ ನಿಮ್ಮ ಹೆಸರು ಬರುತ್ತೆ. ಸೊ ಬಂದಾದ್ಮೇಲೆ ಇಲ್ಲಿ ನಿಮಗೆ ಸ್ಟಾರ್ಟ್ ನ್ಯೂ ಅಪ್ಲಿಕೇಶನ್ ಅಂತ ಬರುತ್ತೆ. ಆ ಒಂದು ಸ್ಟಾರ್ಟ್ ನ್ಯೂ ಅಪ್ಲಿಕೇಶನ್ ಅನ್ನ ತೊಳ್ಕೊಂಡು ಮೇಲೆ ಕ್ಲಿಕ್ ಮಾಡ್ಕೊಂಡು ನೀವು ಯಾವ್ದಾದ್ರು ಇಸಿಗಾದ್ರೆ ಇಸಿಗೆ ಅಪ್ಲಿಕೇಶನ್ ಹಾಕ್ಬೋದು, ಮ್ಯಾರೇಜ್ ಸರ್ಟಿಫಿಕೇಟ್ ಅಪ್ಲಿಕೇಶನ್ ಇದ್ರೆ ಮ್ಯಾರೇಜ್ ಸರ್ಟಿಫಿಕೇಟ್ ಹಾಕ್ಬೋದು, ಯಾವ್ದಾದ್ರು ರಿಜಿಸ್ಟ್ರೇಷನ್ ಮಾಡ್ಕೋತಿದ್ರೆ ಆ ಅಪ್ಲಿಕೇಶನ್ ಅನ್ನು ನೀವು ಹಾಕ್ಬೋದು. ಸೊ ಈ ರೀತಿಯಾಗಿ ನೀವು ಒಂದು ಕಾವೇರಿ ಆನ್ಲೈನ್ ಸರ್ವಿಸಸ್ ನ 2.0 ಒಂದು ಹೊಸ ವೆಬ್ಸೈಟ್ ನಲ್ಲಿ ನೋಂದಣಿ ಮಾಡುವುದು ಹೇಗೆ, ಲಾಗಿನ್ ಅನ್ನ ಮಾಡುವುದು ಹೇಗೆ ಅಂತ ಮಾಹಿತಿನ ಈ ಒಂದು ವಿಡಿಯೋ ತಿಳಿಸ್ಕೊಟ್ಟಿದ್ದೀನಿ. ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ತಪ್ಪದೇ ವಿಡಿಯೋಗೆ ಲೈಕ್ ಮಾಡಿ, ಹಾಗೆ ಎಲ್ಲರಿಗೂ ಶೇರ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.